ಸಂಘದ ಪ್ರತಿಷ್ಠಿತ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಬ್ಯಾಂಕ್ ವತಿಯಿಂದ ಶಿರಸಿಯಲ್ಲಿ ನೂತನವಾಗಿ ಆರಂಭವಾಗಿರುವ ಸಂಚಾರಿ ಠಾಣೆಗೆ ಅಗತ್ಯವಿರುವ ವಸ್ತುಗಳನ್ನು ಬುಧವಾರ ದಾನವಾಗಿ ನೀಡಲಾಯಿತು. ಸಂಚಾರಿ ಠಾಣೆಗೆ ಅಗತ್ಯವಾಗಿರುವ 50 ಕುರ್ಚಿಗಳನ್ನು ದೇಣಿಗೆ ರೂಪದಲ್ಲಿ ನೀಡಿ ಶಿರಸಿಗೆ ಅತಿ ಅಗತ್ಯವಿರುವ ಠಾಣೆ ಆರಂಭಕ್ಕೆ ಬಹುದೊಡ್ಡ ಕೊಡುಗೆ ನೀಡಲಾಗಿದೆ. ಇದೇ ವೇಳೆ ಸಂಘದ ಸಂಸ್ಥಾಪಕರಾದ ವಸಂತ್ ಶೆಟ್ಟಿ ಅವರ ನೆನಪಿನಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಅವರು ಸಂಚಾರಿ ಠಾಣೆಗೆ ಅಕ್ವಾಗಾರ್ಡ್ ಹಾಗೂ ಒಂದು ಟಿವಿಯನ್ನು ಕೊಡುಗೆಯಾಗಿ ನೀಡಿದರು. ಈ ವೇಳೆ ಸಂಘದ ಅಧ್ಯಕ್ಷ ಶ್ರೀಧರ್ ಮೊಗೇರ್, ಉಪಾಧ್ಯಕ್ಷರಾದ ಭಾಸ್ಕರ್ ಶೆಟ್ಟಿ, ನಿರ್ದೇಶಕರಾದ ಕೇಶವ್ ಶೆಟ್ಟಿ, ಕುಚ್ಚನಾಡು ವಕೀಲರು ಮುಖೇಶ್ ಅಮೀನ್, ಸಂಘದ ಆಂತರಿಕ ಸಲಹೆಗಾರ ಪಿಡಿ ಮದ್ಗುನಿ ಇತರರು ಉಪಸ್ಥಿತರಿದ್ದರು. ಇನ್ನು ಸಂಚಾರಿ ಠಾಣೆ ಸಿಬ್ಬಂದಿಗಳು ದೇಣಿಗೆ ವಸ್ತುಗಳನ್ನು ಪಡೆದುಕೊಂಡು ಅಭಿನಂದನೆ ಸಲ್ಲಿಸಿದರು. ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಶಿರಸಿ 2023-24ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ 5024 ಗ್ರಾಮೀಣ ರಸ್ತೆಗಳು ಯೋಜನೆಯಡಿಯಲ್ಲಿ ಮಂಜೂರಾದ ಶಿರಸಿ ತಾಲೂಕಿನ ಇಸಳೂರು ಪಂಚಾಯತ್ ಚಿಪ್ಪಗಿ ಗ್ರಾಮದ ನಾರಾಯಣಗುರು ನಗರದ ಮುಖ್ಯ ರಸ್ತೆಯ ಮುಂದುವರೆದ ಕಾಮಗಾರಿ ಅಂದಾಜು ಮೊತ್ತ 25 ಲಕ್ಷ ರೂಪಾಯಿ ಕಾಮಗಾರಿಯ ಭೂಮಿ ಪೂಜೆಯನ್ನು ಫೆಬ್ರವರಿ 5ರ ಬುಧವಾರದಂದು ಶಾಸಕ ಭೀಮಣ್ಣ ನಾಯ್ಕ್ ನೆರವೇರಿಸಿದರು. ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ, ನಾರಾಯಣಗುರು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಗೌರೀಶ್ ನಾಯ್ಕ್, ಅಂತ್ಯ ಪ್ರಮುಖರಾದ ನಾರಾಯಣ್ ಶೆಟ್ಟಿ, ಮಹೇಶ್ ಶೆಟ್ಟಿ, ಇಸಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಶೆಟ್ಟರ್, ಉಪಾಧ್ಯಕ್ಷೆ ಉಷಾ ಶೆಟ್ಟಿ, ಸದಸ್ಯರುಗಳಾದ ವಿವೇಕ್ ಪೂಜಾರಿ, ನವೀನ್ ಶೆಟ್ಟಿ, ಪ್ರತಿಭಾ ಹೆಗಡೆ ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. भारतवर्षे महामेरो दक्षिणे पार्श्वे श्रीमद् गोदावर्याः शुभ दक्षिणे तीरे गोकर्णमण्डले गोराष्ट्रदेशे भास्कर क्षेत्रे सख्यपर्वते शालिवाहन शकाब्दे अस्मिन् वर्तमानकालनाम व्यवहारिके क्रोधनाम संवत्सरस्य उत्तरायणे शिशिरऋतौ माघमासे शुक्ले पक्षे अष्टम्यान्तितो सौम्यवासरयुक्तायाम् एव गुणविशेषणविशिष्टायां पुण्यायां पुण्यकाले महापुण्ये शुभतिथौ करिष्यमाण कर्म निर्विघ्नेन परिसमाप्त्यर्थम् आदौ गुरुगणपति पूजाराधनं भूमि पूजाराधनं च करिष्ये तन्निर्विघ्ना सिद्ध्यर्थं महागणपति प्रार्थना. ಘಾಡಿಸಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಜಾಳಿಕರ್ ವಿರುದ್ಧ ಮಂಡಿಸಿದ ಅವಿಶ್ವಾಸ ಮಂಡನೆ 9-3 ಮತಗಳಿಂದ ಅಂಗೀಕಾರವಾಗಿದ್ದು ಸುವರ್ಣ ಮಾಜಾಳಿಕರ್ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸುವಂತಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಜಾಳಿಕರ್ ವಿರುದ್ಧ 9 ಮತಗಳು ಬಂದರೆ ಪರವಾಗಿ ಕೇವಲ 3 ಮತಗಳು ಬಂದವು. ಒಬ್ಬ ಸದಸ್ಯರು ತಟಸ್ಥರಾಗಿ ಉಳಿದಿದ್ದು ಬಿಜೆಪಿ ಬೆಂಬಲಿತ ಸದಸ್ಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತರೇ ಅಧ್ಯಕ್ಷ ಸ್ಥಾನಕ್ಕೆ ಏರಲಿರುವುದು ಖಚಿತವಾಗಿದೆ. ಶಿರಸಿ ತಾಲೂಕಿನ ಬಸಳೆಕೊಪ್ಪ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಇತ್ತೀಚೆಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಶಾಸಕ ಭೀಮಣ್ಣ ನಾಯ್ಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಚೈತ್ರದ ಚಿಗುರು ಎಂಬ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಸಳೆಕೊಪ್ಪ ಶಾಲೆಯಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಶ್ಲಾಘನೀಯ ಎಂದರು. ಅಲ್ಲದೆ ಎಸ್ಡಿಎಂಸಿ ಅಧ್ಯಕ್ಷ ಕಮಲಾಕರ್ ಶೇಟ್ ಅವರ ಮುತುವರ್ಜಿಯ ಕಾರ್ಯಕ್ಕೆ ಪ್ರಶಂಸಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಎಸ್ಡಿಎಂಸಿ ಅಧ್ಯಕ್ಷ ಕಮಲಾಕರ್ ಶೇಟ್ ಮಾತನಾಡಿ, ಬಸಳೆಕೊಪ್ಪ ಶಾಲೆ ಮೇಲ್ದರ್ಜೆಗೇರಿಸಬೇಕು ಎಂದು ಶಾಸಕರಲ್ಲಿ ಇದೇ ವೇಳೆ ಮನವಿ ಮಾಡುತ್ತಾ ಹೆಚ್ಚುವರಿ ಕೊಠಡಿಯೊಂದನ್ನು ನೀಡುವಂತೆ ಸಹ ಮನವಿ ಮಾಡಿದರು. ಇನ್ನು ಬಿಇಒ ನಾಗರಾಜ್ ನಾಯ್ಕ್ ಮಾತನಾಡಿ, ಎಸ್ಡಿಎಂಸಿ ಅಧ್ಯಕ್ಷರ ಮನವಿ ಕುರಿತು ಮೇಲಾಧಿಕಾರಿಗಳಿಗೆ ಶೀಘ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದರು. ಈ ವೇಳೆ ಮಾತನಾಡಿದ ನಗರಸಭಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಈ ಶಾಲೆ ಮಕ್ಕಳ ಶಿಸ್ತು, ಕಲಿಕೆ ವಾತಾವರಣ, ಶಿಕ್ಷಕರ ಕಾರ್ಯ ತತ್ಪರತೆ, ಎಸ್ಡಿಎಂಸಿ ಅವರ ಶ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಮಡಿವಾಳ್, ನಿಸಾರ್ ಅನ್ವಟ್ಟಿ ಉಪಸ್ಥಿತರಿದ್ದರು. 15ನೇ ಹಣಕಾಸು ಆಯೋಗದ ಕ್ರೋಢೀಕೃತವಾದ ಬಡ್ಡಿ ಹಣವನ್ನು ತಾಲೂಕಿನ ಆಯಾ 32 ಗ್ರಾಮ ಪಂಚಾಯತ್ಗಳಿಗೆ ಕ್ರಿಯಾ ಯೋಜನೆ ಮಾಡಲು ಅನುಮತಿ ನೀಡುವಂತೆ ಶಿರಸಿ ಪಶ್ಚಿಮ ಭಾಗದ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದಿಂದ ತಾಲೂಕಾ ಪಂಚಾಯತ್ ಇಒ ಅವರಿಗೆ ಬುಧವಾರ ಮನವಿ ಸಲ್ಲಿಸಿದರು. ತಾಲೂಕಾ ಪಂಚಾಯತ್ ಕಚೇರಿಯಿಂದ 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಕ್ರೋಢೀಕೃತವಾದ ಬಡ್ಡಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಹಿಂಪಡೆಯಲು ನಿರ್ದೇಶಿಸಲಾಗಿದೆ. 15ನೇ ಹಣಕಾಸು ಆಯೋಗದ ಸಮಯದಲ್ಲಿ ಗ್ರಾಮ ಪಂಚಾಯತ್ಗಳು ಬಡ್ಡಿ ಹಣವನ್ನು ಸ್ಥಳೀಯ ಅಭಿವೃದ್ಧಿ ಕಾರ್ಯಗಳಿಗೆ ಯಶಸ್ವಿಯಾಗಿ ಬಳಸಲಾಗಿದ್ದು 15ನೇ ಹಣಕಾಸು ಆಯೋಗದ ಕ್ರೋಢೀಕರಣ ಬಡ್ಡಿ ಹಣವನ್ನು ಗ್ರಾಮ ಪಂಚಾಯತ್ಗಳಿಗೆ ಇ ಸ್ವರಾಜ್ ತಂತ್ರಾಂಶದಲ್ಲಿ ಅಳವಡಿಸಿ ಸಪ್ಲಿಮೆಂಟರಿ ಆಕ್ಷನ್ ಪ್ಲಾನ್ ಮಾಡಲು ಅವಕಾಶ ಕಲ್ಪಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಅನುಮತಿ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ವೇಳೆ ಉಪಾಧ್ಯಕ್ಷ ನಾರಾಯಣ್ ಹೆಗಡೆ, ಪ್ರಧಾನ ಕಾರ್ಯದರ್ಶಿ ರವೀಶ್ ಹೆಗಡೆ, ರಾಜ್ಯ ಸಮಿತಿ ಸದಸ್ಯ ಸಂದೇಶ್ ಭಟ್ ಬೆಳಕಂಡ, ಸಂಘದ ಪ್ರಮುಖರಾದ ಗಜಾನನ್ ನಾಯ್ಕ್, ಮಂಜುನಾಥ್ ಪೂಜಾರಿ, ದತ್ತಾತ್ರೇಯ ಮಡಿವಾಳ್, ಬಿಎಸ್ ಪಟ್ಕಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಶಿರಸಿ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರಗಳಲ್ಲಿ ಒಂದಾದ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇಂದಿನಿಂದ ಆರಂಭವಾದ 3 ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಂಚಭಾಗ್ಯ ಮಂತ್ರ ಹವನ ಜರುಗಿತು. ಪ್ರಧಾನ ಅರ್ಚಕ ವೇದಮೂರ್ತಿ ಬ್ರಹ್ಮಶ್ರೀ ಶ್ರೀನಿವಾಸ್ ಭಟ್, ಕೊಳಗಿವಿಸ್ನ ವೇದಮೂರ್ತಿ ಬ್ರಹ್ಮಶ್ರೀ ಕುಮಾರ್ ಭಟ್, ಮಂಜುಗುಣಿಯ ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಟ್ ಮೊದಲಾದವರು ಈ ಧಾರ್ಮಿಕ ಕಾರ್ಯವನ್ನು ನೆರವೇರಿಸಿಕೊಟ್ಟರು. ಫೆಬ್ರವರಿ 5ರಂದು ನಗರಸಭೆಯ 2025-26ನೇ ಸಾಲಿನ ಬಜೆಟ್ ಅನ್ನು ತನ್ನ ಸ್ವಂತ ಸಂಪನ್ಮೂಲ ಸರ್ಕಾರದಿಂದ ಬರಬಹುದಾದ ಅನುದಾನವನ್ನು ಪರಿಗಣಿಸಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ 31 ವಾರ್ಡಿನ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಹಾಗೂ ಉತ್ತಮ ಸೇವೆ ನೀಡುವ ಸಲುವಾಗಿ ಸರ್ಕಾರದ ಮಾರ್ಗಸೂಚಿಯಂತೆ ಈ ಬಜೆಟ್ ತಯಾರಿಸಿದ್ದೇನೆ ಎಂದು ನಗರಸಭಾಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆ ತಿಳಿಸಿದರು. ಅಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಶಿರಸಿ ನಗರಸಭೆ 12.79 ಕೋಟಿ ರೂಪಾಯಿ ಆದಾಯ ಬರಬಹುದು ಎಂದು ನಿರೀಕ್ಷಿಸಲಾಗಿದೆ. 12.65 ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾರ್ಯ, ವಿವಿಧ ಖರ್ಚು ನಿರೀಕ್ಷಿಸಲಾಗಿದೆ. 14 ಲಕ್ಷ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂದಾಜಿಸಲಾಗಿದೆ. ನಗರದಲ್ಲಿ ಆಸ್ತಿ ತೆರಿಗೆಯಿಂದ 4.3 ಕೋಟಿ ರೂಪಾಯಿ ಬರಬಹುದು ಎಂದು ನಿರೀಕ್ಷಿಸಿದ್ದೇವೆ. ಘನತ್ಯಾಜ್ಯ ವಿಲೇವಾರಿ ಶುಲ್ಕದಿಂದ 99 ಲಕ್ಷ ರೂಪಾಯಿ ನಿರೀಕ್ಷಿಸಲಾಗಿದೆ ಎಂದರು. ಅಂತೆ 1.5 ಕೋಟಿ ರೂಪಾಯಿ ನೀರು ಸರಬರಾಜಿಗೆ ವಾರ್ಷಿಕ ನಿರ್ವಹಣೆ, ಘನತ್ಯಾಜ್ಯ ನಿರ್ವಹಣೆ 2.9 ಕೋಟಿ ರೂಪಾಯಿ, ಮನೆ ಕಸ ಸಂಗ್ರಹಣೆ, ಘನತ್ಯಾಜ್ಯ ನಿರ್ವಹಣೆ ಇನ್ನಿತರ ಪ್ರಮುಖ ಖರ್ಚುಗಳಾಗಲಿವೆ ಎಂದರು. ಅಷ್ಟರಲ್ಲಿ ಹಲವಾರು ಸದಸ್ಯರು ಅಧ್ಯಕ್ಷರಿಗೆ ತಮ್ಮ ವಾರ್ಡಿನಲ್ಲಿ ಆದಂತಹ ಸಮಸ್ಯೆಗಳ ಕುರಿತು ನಗರದಾದ್ಯಂತ ನೀರಿನ ಪೈಪ್ ಅಳವಡಿಸುವ ಸಲುವಾಗಿ ಎಲ್ಲೆಡೆ ಅಗೆದು ಹಾಕಲಾಗಿದೆ. ನಗರಸಭೆಯಾಗಲಿ ಸದಸ್ಯರಾಗಲಿ ಈ ಬಗ್ಗೆ ಮಾಹಿತಿ ನೀಡದೆ ಈ ರೀತಿ ಅಗೆಯುತ್ತಿರುವ ಬಗ್ಗೆ ಬುಧವಾರ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಿಂದ ಅಸಮಾಧಾನ ವ್ಯಕ್ತವಾಯಿತು. ಇನ್ನು ಸದಸ್ಯ ಫ್ರಾನ್ಸಿಸ್ ನೊರೊನ್ನ, ವೀಣಾ ಶೆಟ್ಟಿ, ಶ್ರೀಕಾಂತ್ ಅರಿಬಾಗಿಲು ಈ ವಿಷಯ ಪ್ರಸ್ತಾಪಿಸಿ ನಗರದೆಲ್ಲೆಡೆ ಈಗ ರಸ್ತೆ ಪಕ್ಕ ದೊಡ್ಡ ಮಣ್ಣಿನ ರಾಶಿಯೇ ಬೀಳುತ್ತಿದೆ. ಪೈಪ್ ಅಳವಡಿಸಿ ಆದ ಬಳಿಕ ಈ ಮಣ್ಣನ್ನು ಸಮರ್ಪಕವಾಗಿ ಮುಚ್ಚುವ ಕಾರ್ಯ ನಡೆಸಿಲ್ಲ. 65 ಕೋಟಿ ರೂಪಾಯಿ ಮೌಲ್ಯದ ಈ ಬೃಹತ್ ಯೋಜನೆಯನ್ನು ಜಲಮಂಡಳಿ ಅನುಷ್ಠಾನಗೊಳಿಸುತ್ತಿದೆ. ಈ ಕಾಮಗಾರಿ ಭಾಗವಾಗಿ ನಗರದ 27 ವಾರ್ಡ್ಗಳಲ್ಲಿ ರಸ್ತೆ ಅಗೆದು ಪೈಪ್ ಹಾಕಲಾಗುತ್ತಿದೆ. ಆದರೆ ರಸ್ತೆ ಅಗೆದ ಮಣ್ಣನ್ನು ಸಮರ್ಪಕವಾಗಿ ಮುಚ್ಚುತ್ತಿಲ್ಲ. ಇದರಿಂದಾಗಿ ಬೈಕ್ ಸವಾರರು ಬೀಳುವ ಸ್ಥಿತಿ ಉಂಟಾಗಿದೆ ಎಂದು ಆರೋಪಿಸಿದರು. ಕುಡಿಸೆಂಪು ಯೋಜನೆಯಲ್ಲಿ ಕುಡಿಯುವ ನೀರಿನ ಪೈಪ್ಗಳನ್ನು ಅಳವಡಿಸಲಾಗಿತ್ತು. ಬಹುತೇಕ ಕಡೆ ಈ ಪೈಪ್ಲೈನ್ ಉತ್ತಮವಾಗಿದ್ದರೂ ಹೊಸ ಕಾಮಗಾರಿಗಾಗಿ ಕಿತ್ತು ಹಾಕಲಾಗುತ್ತಿದೆ. ಪೈಪ್ಲೈನ್ ಸಮರ್ಪಕವಾಗಿ ಮುಚ್ಚಿದ ಬಳಿಕ ಆ ಜಾಗಕ್ಕೆ ನೀರು ಹಾಕಿ ಗಟ್ಟಿಗೊಳಿಸುವ ಕಾರ್ಯವನ್ನು ಗುತ್ತಿಗೆದಾರರು ಮಾಡುತ್ತಿಲ್ಲ. ಹೊಸ ಪೈಪ್ಲೈನ್ ಅಳವಡಿಸುವಾಗ ಸ್ಥಳೀಯ ಜನಪ್ರತಿನಿಧಿಗಳನ್ನಾಗಲಿ ನಗರಸಭೆ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸುತ್ತ ಯೋಜನೆಯ ಡಿಪಿಆರ್ ಸಹ ನಗರಸಭೆಗೆ ನೀಡಿಲ್ಲ. ನಾವೇ ಅವರನ್ನು ಸಂಪರ್ಕಿಸಿ ಮಾರ್ಗದರ್ಶನ ನೀಡೋಣವೆಂದರೆ ಗುತ್ತಿಗೆದಾರರು ಶಿರಸಿಯಲ್ಲಿ ಕಚೇರಿ ಸಹ ಹೊಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆ, ಜಲಮಂಡಳಿ ನಗರಸಭೆಗೆ ಮಾಹಿತಿ ನೀಡದಿದ್ದರೂ ನಗರದ ಹಿತದೃಷ್ಟಿಯಿಂದ ನಾವು ಸಹಕಾರ ನೀಡೋಣ. ನಗರದ ಜನತೆಗೆ ಸಮರ್ಪಕವಾಗಿ ನೀರು ಲಭ್ಯವಾಗುವಂತೆ ಮಾಡೋಣ. ಆದರೆ ಕಾಮಗಾರಿ ಅನುಷ್ಠಾನದಿಂದ ಹಾಳಾಗುತ್ತಿರುವ ರಸ್ತೆ ರಿಪೇರಿ ಆಗುತ್ತಿರುವ ತೊಂದರೆ ಬಗೆಹರಿಸಿಕೊಳ್ಳಲು ಅವರೊಂದಿಗೆ ಚರ್ಚೆ ನಡೆಸೋಣ ಎಂದರು. ಇನ್ನು ಸದಸ್ಯ ದಯಾನಾಯ್ಕ್ ವಿಷಯ ಪ್ರಸ್ತಾಪಿಸಿ ನಗರದ ಕಸ್ತೂರ್ಬಾ ನಗರದ ಸರ್ವೆ ನಂಬರ್ 137ರಲ್ಲಿ ಮನೆಗಳ ನಿರ್ಮಾಣದ ಕುರಿತಂತೆ 7.35 ಎಕರೆ ಪ್ರದೇಶದಲ್ಲಿ ನಕ್ಷೆಯ ವಿನ್ಯಾಸ ಪರಿಷ್ಕರಿಸಲು 2024ರ ಸೆಪ್ಟೆಂಬರ್ 3ರ ಸಾಮಾನ್ಯ ಸಭೆಯಲ್ಲಿ ಠರಾವು ಅಂಗೀಕರಿಸಲಾಗಿತ್ತು. ಈ ಕುರಿತಂತೆ ನಗರ ಯೋಜನಾ ಪ್ರಾಧಿಕಾರಕ್ಕೆ ಪತ್ರ ಬರೆದು ನಕ್ಷೆಯಲ್ಲಿ ಸೂಕ್ತ ರಸ್ತೆಯನ್ನು ಕಲ್ಪಿಸಿ ನಕ್ಷೆ ವಿನ್ಯಾಸ ಬದಲಿಸುವಂತೆ ಆಗ್ರಹಿಸಲಾಗಿತ್ತು. ಆದರೆ ನಗರಸಭೆ ಈಗ ಮತ್ತೆ ಈ ವಿಷಯವನ್ನು ಚರ್ಚೆಗೆ ಪರಿಗಣಿಸಿದೆ. ಇದು ಗೊಂದಲ ನಿರ್ಮಾಣಕ್ಕೆ ಕಾರಣವಾಗುತ್ತಿದೆ. ಒಂದೇ ವಿಷಯದ ಮೇಲೆ ಪದೇ ಚರ್ಚೆ, ಬೇರೆ ಠರಾವು ಸೂಕ್ತವಲ್ಲ ಎಂದು ಆಕ್ಷೇಪಿಸಿದರು. ಈ ವೇಳೆ ಮಾತನಾಡಿದ ಸದಸ್ಯ ಶ್ರೀಕಾಂತ್ ಅರಿಬಾಗಿಲು, ಒಂದು ವಿಷಯಕ್ಕೆ ಸಂಬಂಧಿಸಿ ಪದೇ ಠರಾವು ಮಾಡುವುದು ಸರಿಯಲ್ಲ. ಇದು ಗೊಂದಲಕ್ಕೆ ಕಾರಣವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಚರ್ಚೆ ಕೈಬಿಟ್ಟು ಚರ್ಚೆ ನಡೆಸಿ ಸೂಕ್ತ ನಿರ್ಧಾರಕ್ಕೆ ಬಂದ ಬಳಿಕ ಠರಾವು ಮಾಡುವುದು ಉತ್ತಮ ಎಂದರು. ಇನ್ನು ದೇವಿಕೆರೆ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಯಲ್ಲಿ ಕಾಯ್ದಿಟ್ಟ ಅಂಗಡಿಗಳನ್ನು ಬಾಡಿಗೆಗೆ ನೀಡುವ ಕುರಿತು ಹರಾಜು ನಡೆಸುವಿಕೆ, ಕಟ್ಟಡ ತೆರಿಗೆ, ನೀರಿನ ಶುಲ್ಕ ಸಂಗ್ರಹಣೆ ಕುರಿತಂತೆ ಸದಸ್ಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್, ಪೌರಾಯುಕ್ತ ಕಾಂತರಾಜು, ನಗರಸಭಾ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು. ನಾವು ಕಳಿಸ್ತೀವಿ ಅಂತ ಅದ್ರ ಮೇಲೆ ಮುಂದಿನ ವಿಚಾರವನ್ನ ತಗೊಂಡು ಅದೇ ರೀತಿ ಆಗಿದೆ. ಪ್ರಸ್ತಾವನೆ ಕಳಿಸಿದ್ರೆ ಸಬ್ಜೆಕ್ಟ್ ಬಂದಿದೆ, ಮುಗಿದೋಯ್ತು. ಅಷ್ಟು ಮಾಡಿಬಿಟ್ರೆ ಮುಗಿದೋಯ್ತಲ್ಲ. ಮತ್ತೆ ಅದನ್ನ 2ನೇ ಸಲ ತಂದು ಠರಾವನ್ನ ಸರ್ವಾನುಮತ ಚಲಾಯಿಸಿಲ್ಲ ಅಂತ ಬರ್ತಾರೆ. ಅಭಿವೃದ್ಧಿ ಪಡಿಸಿ ಮಾಡ್ಬೇಕು ಅನ್ನೋದನ್ನ ಏನು ಮೇಂಟೈನ್ ಲಾಸ್ಟ್ ಎವಿಡೆನ್ಸ್ ಹಾಕಿದಾಗ ಅದು ಬಹಳ ದೊಡ್ಡ ತಪ್ಪಾಗ್ತದೆ. ಅಭಿವೃದ್ಧಿ ಪಡಿಸಿ ನಾವು ರೈಟಿಂಗ್ ಕೊಟ್ಟಂಗಾಯ್ತು, ಏನೋ ಆಗ್ತಿದ್ದಾಗ ಅದನ್ನ ನಮ್ಮ ಮೇಲೆ ಹಾಕುವಂತ ಪರಿಸ್ಥಿತಿ ಬರ್ಬೋದು.
ಮಾನ್ಯ ಅಧ್ಯಕ್ಷರು ದಯಮಾಡಿ ತಾವು ಒಂದು ಮೀಟಿಂಗ್ ಜೊತೆ ಒಂದು ತರಾವ್ ಬರೆಸ್ಬೇಕಾದ್ರೆ ಪರಿಶೀಲನೆ ಮಾಡಿ ಒಂದು ವಿಚಾರ ಮಾಡಿ. ಯಾಕಂದ್ರೆ ಹಿಂದಿನ ನಾವು ಅಧ್ಯಕ್ಷ ನೋಡಿದ್ದೇವೆ, ಹಿಂದೆ ಮಹಿಳೆಯರ ಅಧ್ಯಕ್ಷರು ಮಹಿಳಾಧ್ಯಕ್ಷರಿದ್ರು, ಯರವಟ ಬಾಯಿ ಅವರು ಇದ್ರು, ಅವರಿಗೆ ಒಬ್ಬರು ಒಂದು PA ಅದೇ ಒಪ್ಕೊಳ್ತೇನೆ. ಅದಕ್ಕೆ ನಾ ಏನಂತೀನಿ, ಅದನ್ನು ನೀವು ತರಾವ್ ಬರೆಸ್ಬೇಕಾದ್ರೆ ಈ ಮೀಟಿಂಗ್ ಅಲ್ಲ, ಒಂದು ನಿಮಿಷ ಮೀಟಿಂಗ್ ನಲ್ಲೂ ವಿಚಾರ ಮಾಡಿ ಅಂತ ಹೇಳ್ತಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.